ಫೈಟ್ ಮಾಡಿದ್ರೆ ಕೊಡೋದಾ? ಯಾ, ಓ ಎಸ್, ಫೈಟ್ ಮಾಡೋಣ. ಆದರೆ ಒಂದು ವಿಷಯ, ಬೆಳಗಿನ ಜಾವ 5 ಗಂಟೆ ಬೆಂಗಳೂರಲ್ಲಿ ಎಲ್ಲರೂ ನೆಮ್ಮದಿಯಿಂದ ಸುಖವಾಗಿ ನಿದ್ದೆ ಮಾಡ್ತಿರ್ತಾರೆ. ಸೊ ಸೌಂಡ್ ಇಲ್ಲದೆ ಸೈಲೆಂಟಾಗಿ ಫೈಟ್ ಮಾಡೋಣ. ಓಕೆ? ಓಕೆ. ಫೈಟ್ ಮಾಡಕ್ಕೆ ಹೇಳ್ತೇನೆ ರೌಡಿನ ನೀನು, ನನಗಿಂತ ದೊಡ್ಡ ನೀನು. ನಾನು ಯಾ ಆಯುಧ ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ನನ್ನ ಕಂದ ಕೆಳಗಿಳಿದು ಬಾರಮ್ಮ. ಧನಲಕ್ಷ್ಮಿ, ಕೇಳಿದೆಲ್ಲ ಕೊಡ್ತೀನಮ್ಮ, ಪ್ಲೀಸ್ ದಯವಿಟ್ಟು ಕೆಳಗಿಳಿದು ಬಾಮ್ಮ. ಧನಲಕ್ಷ್ಮಿ ಬಂದ್ಬಿಡಮ್ಮ, ಕೇಳಮ್ಮ. ಮಾಡ್ತಿದ್ದಾಳೆ ಅವಳು. ಆಗಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಯಾರೆಲ್ಲ ತಡೆಯಕ್ಕಾಗಲ್ಲ. ಏನ್ ಕಾರಣ ಅಂತ ಹೇಳಮ್ಮ. ದಿಢೀರ್ ಅಂತ ಯಾಕೆ ನಿರ್ಧಾರ? ನಾವು ನಿನಗೇನ್ ಕಡಿಮೆ ಮಾಡಿದೀವಿ? ಕಾರಣ ಎಲ್ಲ ಹೇಳಕ್ಕೆ ಆಗಲ್ಲ. ಫಸ್ಟ್ ಈ ಬಾಟಲ್ ನ ಫಿನಿಶ್ ಮಾಡಿ ಆಮೇಲೆ ನಾನೇ ಫಿನಿಶ್ ಮಾಡ್ಕೋತೀನಿ. ಅಯ್ಯೋ ಧನಲಕ್ಷ್ಮಿ, ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಇಳಿದು ಬಾರೆ. ಇನ್ಮೇಲೆ ರಿಸ್ಕ್ ತೊಳೋದು ಬೇಡ, ಪೊಲೀಸ್ ಕರೆಯೋಣ. ಅದಕ್ಕೆ ಮುಂಚೆ 5 ಸರ್ವಿಸ್ ಫೋನ್ ಮಾಡ, ಅವ್ರು ಬಂದ್ರೆ ಖಂಡಿತವಾಗ್ಲೂ ಕಾಪಾಡ್ತಾರೆ. ಬೇಡ, ಯಾರು ಬೇಡ, ಯಶವಂತ್ ಬಂದ್ರೆ ಸಾಕು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಶಿಷ್ಯ, ನಿನ್ ಮೊಬೈಲ್ ಫೋನ್ ತೆಗಿ. ಫೋನ್ ನೋಡಪ್ಪ. ಹಲೋ, ಮಾರ್ನಿಂಗ್ ಅಂಕಲ್, ನಾನ್ ಸಂಜು. ಯಶವಂತ್ಗೆ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಏನಾಯ್ತಮ್ಮ? ಏನಿಲ್ಲ ಅಂಕಲ್, ಸ್ವಲ್ಪ ಅರ್ಜೆಂಟು, ಅವನಿಗೆ ಕೊಡ್ತೀರಾ ಪ್ಲೀಸ್? ಆಯ್ತಮ್ಮ. ಯಶವಂತ್, ನಿನಗೆ ಸಂಜು ಅರ್ಜೆಂಟ್ ಅಂತೆ. ಹೇಳ. ನಮ್ ಧನಲಕ್ಷ್ಮಿ ಇದ್ದಾಳಲ್ಲ, ಕ್ವಾರ್ಟರ್ಸ್ ವಾಟರ್ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಕುಡಿತಾ ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ನೀನ್ ಸ್ವಲ್ಪ ಬರ್ತೀಯಾ? ಸ್ವಲ್ಪ ಏನು, ಪೂರ್ತಿನ ಬರ್ತೀನಿ. ಹೇಳ ಅವಳಿಗೆ. ಎಷ್ಟೊತ್ತಾಗುತ್ತೆ? ಏನೊಂದು 20 ನಿಮಿಷ. ಅಲ್ಲಿ ತಿಕ್ಕಿ ಸ್ನಾನ ಮಾಡಿ ಬಟ್ಟೆ ಐರನ್ ಮಾಡಿ ಹಾಕೊಂಡ್ಬಂದ್ಬಿಡ್ತೀನಿ. ಓಕೆ. ಧನಲಕ್ಷ್ಮಿ, ಒಂದ್ 20 ನಿಮಿಷ, ಯಶವಂತ್ ಬರ್ತಾನಂತೆ, ವೇಟ್ ಮಾಡಕ್ ಹೇಳ್ದ. ಓ ಹೌದಾ, ಬರ್ಲಿ ಬರ್ಲಿ, ಅಷ್ಟೊತ್ಗೆ ಇದನ್ ಮುಗಿಸ್ಬಿಡ್ತೀನಿ. ಏನ್ ಯಶವಂತ್, ಎನಿ ಪ್ರಾಬ್ಲಮ್? ನಮ್ಮ ಓನ್ ಅಂಗ್ಲ ಮಗಳು ಧನಲಕ್ಷ್ಮಿ ಇದ್ದಾಳಲ್ಲಪ್ಪ, ನಮ್ ಕಾಲನಿ ವಾಟರ್ ಟ್ಯಾಂಕ್ ಮೇಲೆ ಕುಡಿತಾ ನಿಂತ್ಕೊಂಡು ಸೂಸೈಡ್ ಮಾಡ್ಕೋತೀನಿ ಅಂತ ಎದುರಿಸ್ತಾಳ. ಏಯ್, ಏನೋ ಇದು? ಅಲ್ಲ, ಅವಳು ಸೂಸೈಡ್ ಮಾಡ್ಕೊತಿದ್ದಾಳೆ ಅಂತ ಹೇಳ್ಬಿಟ್ಟು ನೀನ್ ಇಷ್ಟು ನಿಧಾನಕ್ಕೆ ಹೊರಡ್ತಾ ಇದೆಯಲ್ಲೋ? ವೆರಿ ಸಿಂಪಲ್. ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವತ್ತಾರೋ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾರ? ಕೂಲ್.
ಯಶವಂತ್ ಎಸ್ ಬಂದೆ. ಓ ಬಾ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ಯಂತೆ. ನಂಗ್ ಸೂಸೈಡ್ ಮಾಡ್ಕೊಳಕ್ ಟೈಮ್ ಆಯ್ತು, ಬೇಗ ಹೇಳು. ಏನ್ದನು ಇದೆಲ್ಲ? ಏನಾಯ್ತು ನಿನ್ಗೆ? ಲವ್ ಫೇಲಿಯರ್ ಕಣೋ. ಅಷ್ಟೇನಾ? ಏನ ಅಷ್ಟೇನಾ? ಲೋ, ನೀನ್ ಅನ್ಕೊಂಡಿರೋ ತರ ಸಾಧಾರಣವಾದ ಲವ್ ಫೇಲಿಯರ್ ಅಲ್ಲ ಕಣೋ. ನನ್ ಮನ್ಸೇ ಹೊಡ್ದು ಚೂರ್ ಚೂರಾಗಿ ರಕ್ತ ಚೆಲ್ಲಿ ಲೈಫೇ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಲವ್ ಫೇಲಿಯರು. ಓಕೆ 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 ಲವ್ ಫೇಲಿಯರ್ ಅಂತ ಅರ್ಧಂಬರ್ಧ ಹೇಳಿದ್ರೆ ಹೇಗಮ್ಮ? ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಮ್ಮ ಅದನ್ನು. ನಿನ್ನ ಹತ್ರ ಹೇಳಕ್ಕೇನೋ ಯಶವಂತ್, ಹೇಳ್ತೀನಿ. ನನ್ ಜೊತೆ ಸುತ್ತಾಡ್ತಾ ಇದ್ನಲ್ಲ ನನ್ ಫ್ರೆಂಡ್ ಮೂರ್ತಿ, ಹೌದು, ಅವನ ಹತ್ರ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕ್ಲೋಸ್ ಫ್ರೆಂಡು ಇವನೇ ನನ್ ಗಂಡನಾಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟು ಐ ಲವ್ ಯು ಅಂತ ಹೇಳಿದ್ರೆ ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಅವನ್ಗೆ ನಾನು ಇಷ್ಟ ಇಲ್ವಂತೆ. ನೀನು ಫ್ರೆಂಡ್ಶಿಪ್ ಹೋಗಕ್ಕೆ ಲವ್ ಮಾಡಿ ಮದ್ವೆ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ನಂಗೆ ಇನ್ಸಲ್ಟ್ ಮಾಡ್ಬಿಟ್ಟ ರಾಸ್ಕಲ್. ಹೌದಾ? ಯಾಕಂತೆ? ನಾನು ದಪ್ಪ ಅಸಹ್ಯವಾಗಿದ್ದೀನಂತೆ. ನೀನ್ ಹೇಳು ಯಶವಂತ್, ನನ್ ಕ್ಲೋಸ್ ಫ್ರೆಂಡ್ ನಾನು ಅಸಹ್ಯವಾಗಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ ನಾನ್ ಬೇರೆ ಯಾರ್ ತಾನೇ ಮದ್ವೆ ಮಾಡ್ಕೋತಾರೆ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಚ್ಚೊಚ್ಚೋ ಅಳ್ಬೇಡ ಮದನು. ಒಂದ್ ನಿಮಿಷ, ನಾನು ಹೇಳೋದು ಸ್ವಲ್ಪ ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಸೂಸೈಡ್ ಮಾಡ್ಕೋ. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಸಹ್ಯ ಅಂತ ಹೇಳಿದಾರಾ? ಹೇಳಿದೀರಾ? ಇಲ್ಲ 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 ಇಲ್ಲ, ಯಾವತ್ತಾದ್ರೂ ನಮ್ ಚಿನ್ನ ನಾವ್ ಹಾಗಂತೀವ? ನೋಡಿದ್ಯಾ, ಯಾರೋ ಮೂರನೇ ಅವನು ಬೀದಿ ಲೋಗೋ ನಾಯಿ ನಿನ್ನ ಅಸಹ್ಯವಾಗಿದ್ಯಾ ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದೆಯಲ್ಲ? ಸರಿನಾ ಇದು? ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಇಟ್ಟಿರೋ ಕನ್ಸ್ಗಳೆಲ್ಲ ಏನಾಗ್ಬೇಕು? ನಾವ್ ಹುಟ್ಟಾಗ್ಲಿಂದ ಸಾಯೋವರ್ಗು ಒಳ್ಳೆಯವರು ಕೆಟ್ಟವ್ರು, ಚೆನ್ನಾಗಿರ್ತೀವೋ ಗಬ್ಬಾಗಿರ್ತೀವೋ, ಕೊನೆವರೆಗೂ ಒಂದೇ ತರ ಪ್ರೀತಿಯಿಂದ ನೋಡ್ಕೊಳ್ಳೋರು ನಮ್ಮ ಅಪ್ಪ ಅಮ್ಮ ಮಾತ್ರ. ನಾವ್ ಯಾವತ್ತಿದ್ರು ಅವ್ರಗಳಿಗೋಸ್ಕರ ಬದುಕ್ಬೇಕೇ ಹೊರ್ತು ಇಂಥ ಬೀದಿಲ್ ಹೋಗೋ ನಾಯಿಗಳಿಗೋಸ್ಕರ ಬದುಕದಾಗ್ಲಿ, ಇನ್ಫ್ಯಾಕ್ಟ್ ಸಾಯೋದು, ಅದನ್ನ ಯಾವತ್ತಿದ್ರು ಮಾಡ್ಬಾರ್ದು. ಅದೇ ನೀನ್ ಮಾಡ್ತಿದ್ಯಲ್ಲ ಈಗ, ಅದು ಮಾತ್ರ ಅಲ್ಲದನು. ಅಂದ ಅನ್ನೋದು ಹೊರನೋಡ್ದಲ್ಲ, ಅದು ಒಳಗಿರೋ ಶುದ್ಧವಾದ ಮನ್ಸಲ್ಲಿ. ಸರಿ ಬಾ, ಕೆಳಗ್ ಬಾ ಈಗ ನೀನು. ಇಲ್ಲ ಕಣೋ, ನನ್ ಕನ್ವಿನ್ಸ್ ಮಾಡೋಕೆ ನೀನ್ ಏನೇನೋ ಹೇಳ್ತೀಯ. ನಾನು ಅಸಹ್ಯವಾಗಿ ಇದ್ದೀನಿ, ಜೀವ ಸಹಿತ ಇರೋದು ವೇಸ್ಟ್. ನಾಳೆ ನನ್ ಮದ್ವೆ ಆಗಕ್ ಯಾರು ಮುಂದೆ ಬರಲ್ಲ. ನಮ್ಮ ಅಪ್ಪ ಅಮ್ಮ ತುಂಬಾ ನೊಂದ್ಕೋತಾರೆ. ಅವಾಗ ಅವರು ನನ್ ಭಾರವಾಗಿ ತಿಳ್ಕೊತಾರೆ. ನಾನ್ ಯಾರಿಗೂ ಭಾರವಾಗಿರೋಕೆ ಇಷ್ಟಪಡಲ್ಲ. ಮಣ್ಣಿಗೆ ಮರಬಾರದೆ. ಮನೆ ಬಂತು. ಗುಡ್ ಬೈ. ಓಕೆ, ಏ ಸ್ವೀಟಿ, ಏನ್ ಗುರಾಯಿಸ್ತಾ ಇದೀಯಾ? ಹೆಸರಾಗ ಮಾತ್ರ ಸ್ವೀಟಿ, ಮಾಡೋದೆಲ್ಲ ಡರ್ಟಿ. ಏನು ನೀನ್ ನಾಯಿ ಆದ್ ಮಾತ್ರಕ್ಕೆ ಯಾವ ಜಾಗದಲ್ಲಾದ್ರೂ ಯಾವ ಟೈಮ್ನಲ್ಲಾದ್ರೂ ಅದು ಯಾವ ನಾಯಿ ಜೊತೆ ಶೋರಿಸ್ಕೊಂಡ್ಬಿಡದ? ಅಸಹ್ಯ ಆಗಲ್ಲ ನಿನ್ಗೆ? ಅದು ಒಂದ್ ಹೆಣ್ಣಾಯಿ ಆಗಿ. ಅಲ್ಲ ಗಣೆ, ಒಂದ್ ಬೇಸಿಕ್ ಡಿಸಿಪ್ಲಿನ್ ಬೇಡ ನಿನ್ಗೆ? ಏಯ್, ಏನ್ ಎದುರಿಸ್ತಾ ಇದೀಯಾ? ನೀನು ಮನುಷ್ಯ ತರ ಏಜ್ ಗೀಟ್ಸ್ ಬರ್ಸ್ಕೊಂಡ್ ಬೇಗ ಟಿಕೆಟ್ ತಗೋಬಾರ್ದು ಅನ್ನೋ ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ರೆ ನನ್ನ ಮಗನೇ, ನನ್ನ ಮಗಳೇ, ನೀನ್ಯಾಗ ನನ್ ಮಗಳಾಗ್ತೀಯ? ನನ್ ನಾಯೆ ನೋಡು, ಈಗಾಗ್ಲೇ 2 ಬಿಯರ್ ಒಳಗೋಗಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಮತ್ತೆ ತಲೆ ಕೆಡ್ಸ್ಬೇಡ, ಮುಚ್ಕೊಂಡು ಹೋಗ್ತಾ ಇರು. ನಾನ್ ಯಾ ಆಯುಧ ತಗೋತೀನಿ ಅನ್ನೋದನ್ನ ನಾನ್ ಡಿಸೈಡ್ ಮಾಡಲ್ಲ, ನನ್ ವೈರಿಗಳು ಡಿಸೈಡ್ ಮಾಡ್ತಾರೆ. ಈಗಾಗ್ಲೇ ಊರಲ್ಲೆಲ್ಲ ಅರಿದ ಹುಡುಗರು ಹುಡುಗಿರು ಈಗ ತಪ್ಪು ಮಾಡೋದು ಆಗ ತಪ್ಪು ಮಾಡೋದು ಅಂತ ಅಲಿತಾ ಇದಾರೆ. ಇದ್ರಲ್ಲಿ ಇವ್ರುಗಳು ಬೇರೆ ರೋಡಲ್ಲಿ ಎಕ್ಸಿಬಿಷನ್ ತೋರಿಸ್ಕೊಂಡು ಇನ್ನು ಉಬ್ಬಿಸ್ತಾ ಇದಾರೆ. ನನ್ ಮಕ್ಳ ಯಶವಂತ, ಬುಡಕಿಲ್ಲ ಕಳ್ಳ ನಿನ್ನ, ಬುಡಕಿಲ್ಲ ಕಳ್ಳ. ಮನುಷ್ಯನ ಮೃಗನೋ ಯಾರೇ ಆದ್ರೂ 2 ಪರಿಸ್ಥಿತಿಲಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಕಳ್ಳ. ಒಂದು ನಿದ್ದೆ ಮಾಡುವಾಗ, ಇನ್ನೊಂದು ಈ ತರ ಮ್ಯಾಟರ್ಗಳಲ್ಲಿ ಇನ್ವಾಲ್ವ್ ಆದಾಗ. ನೀ ನನ್ನ 2ನೇ ಪರಿಸ್ಥಿತಿಲಿ ಡಿಸ್ಟರ್ಬ್ ಮಾಡ್ಬಿಟ್ಟೆ.
ಇದಕ್ಕೆ ನಾನ್ ನಿನ್ ಮ್ಯಾಗ ಯಾವತ್ತಾದ್ರೂ ಸೇಟ್ ತೀರ್ಸ್ಕೊಂಡೆ ಬಿಡೋಕಿಲ್ಲ ಕಳ್ಳ, ಸೇಟ್ ತೀರ್ಸ್ಕೊಂಡೆ ಬಿಡೋಕಿಲ್ಲ. ಇದು ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಜಸ್ಟ್ ಮಿಸ್ ಮಾಡ್ಕೊಂಡ ಇಕ್ಕಿ ಮೇಲೆ ಆಳೆ ಕಳ್ಳ. ನೀನು ಸಿನಿಮಾ ಹೀರೋ ಆದ್ರೆ ನಾನು ಸಿನಿಮಾ ನಾಯಿ ಕಳ್ಳ.